ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ನಮ್ಮೂರಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಸುವುದು ಮತ್ತು ಆ ಕ್ಷೇತ್ರವನ್ನು ತೋರಿಸುವುದು. ಮಹಾಕುಂಭ ಮೇಳದಲ್ಲಿ ನಾಗಾ ಸಾಧುಗಳು ಹೇಳಿದ ಒಂದು ಪುಣ್ಯಕ್ಷೇತ್ರ ಕೇವಲ ನಮ್ಮೂರಿಂದ 10 ಕಿಲೋಮೀಟರ್ ದೂರದಲ್ಲಿದ್ದರೂ ನನಗೆ ಹೋಗಕ್ಕೆ ಸಮಯ ಕೂಡಿರಲಿಲ್ಲ. ಸೊ ಹಾಗಾಗಿ ಈಗ ಆ ಸಮಯ ಬಂದಿದೆ. ಅಲ್ಲೊಂದು ಕಣಿವೆ ಇದೆ ಅಂತ, ಕಣಿವೆ ಸಿದ್ದಗಿರಿ ಅಂತ, ಸಿದ್ಧಾರೂಢರಿಗೆ ಆರೂಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ, ಅಗ್ನಿ ಸ್ವರೂಪ. ಅವ್ರ ಹಚ್ಚಿ ದೀಪ ಇವತ್ತು ಸಿದ್ಧಾರೂಢ ಹಾರಿಲ್ಲ ದೀಪ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ, ಸಿದ್ಧಾರೂಢ ಮಠದಲ್ಲಿ ಅಂತ ಒಂದು ದೀಪ, ಅಂತ ಒಂದು ಆರೂಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು. ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ 1,000 ಗವಿ ಒಳಗಡೆ ಹೋಗ್ಬೇಕ್ರಿ. ಇವತ್ತು ಇದೆ, ಸ್ಟಿಲ್ ಇದೆ. ಮತ್ತೆ 1.5 ಕಿಲೋಮೀಟರ್ ಬೆಟ್ಟ ಮೇಲಿದೆ. ಆ ಬೆಟ್ಟದ ಮೇಲೆ ದೀಪ ಹಚ್ಚೋದ್ರಿ. 5 ಕಂಬಗಳ ದೀಪ ಇದೆ, 5 ಲೈನ್ ಕಂಬ ಇದೆ. ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ರು ಮುಖದ ಮೇಲೂ ಬೆಳಕು ಬರುತ್ತ್ರಿ. ಅಲ್ಲೊಚ್ಚಿ ದೀಪದ ಬೆಳಕು ಇಲ್ಲಿ ಬರುತ್ತೆ ನೋಡ್ರಿ. ಇವತ್ತಿಗೂ ಕಣಿವೆ ಸಿದ್ದಗಿರಿ ರಟ್ಟಿಹಳ್ಳಿ ಅಂತ ಬರುತ್ತೆ ನೋಡ್ರಿ. ರಟ್ಟಿಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ. ಬಹಳ ತಪಸ್ವಿ ಜಾಗ. ಸ್ನೇಹಿತರೆ, ಈ ಕ್ಷೇತ್ರವು ಗುಡ್ಡಗಾಡು ಪ್ರದೇಶ ಹಾಗೂ ಅರಣ್ಯ ಪ್ರದೇಶದ ತಪ್ಪಲಿನಲ್ಲಿ ಇರುವುದರಿಂದ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ. ಸ್ನೇಹಿತರೆ, ಹಾಗಾಗಿ ನೀವು ಮಧ್ಯಾಹ್ನದ ಸಮಯದಲ್ಲಿ ಬರುವುದು ಸೂಕ್ತ ಹಾಗೂ ಜನರೊಟ್ಟಿಗೆ ಬರುವುದು ಸೂಕ್ತ. ಸ್ನೇಹಿತರೆ, ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿ ಇಲ್ಲ ಅಂದ್ರೂ ಸಹ ಸ್ವಲ್ಪ ಮಾಹಿತಿಯನ್ನಾದರೂ ನಿಮಗೆ ಹೇಳಿ ತಿಳಿಸುತ್ತೇನೆ ಸ್ನೇಹಿತರೆ. ಸ್ನೇಹಿತರೆ, ಈ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡದಿಂದ 135 ಕಿಲೋಮೀಟರ್ ಹಾಗೂ ರಾಜಧಾನಿ ಬೆಂಗಳೂರಿನಿಂದ 326 ಕಿಲೋಮೀಟರ್, ಹಾವೇರಿಯಿಂದ 58 ಕಿಲೋಮೀಟರ್, ಶಿವಮೊಗ್ಗದಿಂದ 78 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ನೀವು ನೋಡುತ್ತಿರುವ ಈ ಶಿವನ ಪ್ರತಿಮೆ ದೇವಸ್ಥಾನದ ಹೊರಭಾಗದಲ್ಲಿ ಇದೆ ಸ್ನೇಹಿತರೆ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಯಾವುದೇ ಕುಂದುಕೊರತೆ ಇಲ್ಲದೆ ನೀರಿನ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆ ಸಹ ಒಳಗೊಂಡಿರುತ್ತಾರೆ. ಶ್ರೀ ಕಣಿವೆ ಸಿದ್ದೇಶ್ವರ ದೇವರನ್ನ ನಾಗಾ ಸಾಧುಗಳು ವಿಶಿಷ್ಟ ಹಾಗೂ ಅವರ ಒಂದು ರೀತಿಯಲ್ಲಿ ಪೂಜೆ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದರು. ಸ್ನೇಹಿತರ, ಮುಖ್ಯವಾದ ಜಾಗ ಅಂದ್ರೆ ಇದೆ, ನೀವು ನೋಡಬೇಕಾಗಿರೋದು. ಏಕೆಂದ್ರೆ ಈ ಜಾಗದಲ್ಲೇ ಶ್ರೀ ಸಿದ್ಧಾರೂಢ ಗುರುಗಳು ತಪಸ್ಸು ಮಾಡಿದ್ದು ಹಾಗೂ ಆ ಒಂದು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಜ್ಯೋತಿ ಒಂದು ಇಲ್ಲಿ ಬರುವ ಶಿವನ ವಿಗ್ರಹದ ಮೇಲೆ ನೇರವಾಗಿ ಬೀಳುತ್ತದೆ ಸ್ನೇಹಿತರೆ. ಪ್ರತಿನಿತ್ಯ ಈ ಒಂದು ವಿಸ್ಮಯ ಹಾಗೂ ಅಚ್ಚರಿಯ ಒಂದು ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳಲು ನೂರಾರು ಜನ ಈ ಸನ್ನಿಧಾನಕ್ಕೆ ಬರುತ್ತಾರೆ ಸ್ನೇಹಿತರೆ.
ಸ್ನೇಹಿತರೆ, ನಾನು ಈಗ ಪೂಜೆ ಮಾಡುತ್ತಿರುವ ಈ ಶಿವನ ಒಂದು ಲಿಂಗಕ್ಕೆ ನೇರವಾಗಿ 1.5 ಕಿಲೋಮೀಟರ್ ದೂರದಲ್ಲಿರುವ ಆ ಒಂದು ಜ್ಯೋತಿಯು ಈ ಶಿವನ ವಿಗ್ರಹದ ಮೇಲೆ ನೇರವಾಗಿ ಬೀಳುತ್ತದೆ. ಇದೇ ಈ ಕಿಡಿಕಿಯ ಮುಖಾಂತರ ಆ ಬೆಟ್ಟದಿಂದ ಬರುವ ಒಂದು ಜ್ಯೋತಿಯು ನೇರವಾಗಿ ಶಿವನ ವಿಗ್ರಹದ ಮೇಲೆ ಬೀಳುತ್ತದೆ. ಈ ಕ್ಷೇತ್ರದಲ್ಲಿ ಹಲವಾರು ಗುಹೆಗಳಿವೆ. ಆ ಗುಹೆಗಳಲ್ಲಿ ಈ ಗುಹೆಯೂ ಸಹ ಒಂದು. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಪ್ರಾಚೀನ ಶಿಲಾಶಾಸನವೂ ಸಹ ಇದೆ. ಈ ಒಂದು ಶಿಲಾಶಾಸನದ ಮೂಲಕ ಈ ದೇವಸ್ಥಾನ ಎಷ್ಟು ಪುರಾತನ ಹಾಗೂ ಗತಕಾಲದ್ದು ಎಂದು ನಮಗೆ ತಿಳಿಯುತ್ತದೆ. ಬೆಟ್ಟದ ಮೇಲೆ ದೀಪ ಹಚ್ಚಲು ಔಡಲ ಒಂದು ಬೀಜದಿಂದ ಎಣ್ಣೆಯನ್ನು ತಯಾರಿಸ್ತಾ ಇದ್ರು. ಸ್ನೇಹಿತರ, ನೋಡ್ತಾ ಇರಬಹುದು ಇವಾಗ, ಇದು ಔಡಲದ ಬೀಜ. ಇದನ್ನು ದುಂಡೆಯಲ್ಲಿ ಚೆನ್ನಾಗಿ ನುರಿದು ಇದನ್ನೇ ಎಣ್ಣೆಯನ್ನಾಗಿ ಪರಿವರ್ತಿಸಿ ಇದರ ಮುಖಾಂತರ ದೀಪವನ್ನು ಹಚ್ಚುತ್ತಾರೆ. ಈ ಒಂದು ಔಡಲ ಬೀಜದಿಂದ ತಯಾರಿಸಿದ ಎಣ್ಣೆಯಿಂದ ದೀಪವು ಹಲವಾರು ಸಮಯ ಮತ್ತು ದೀರ್ಘ ಸಮಯದ ತನಕ ಉರಿಯುತ್ತದೆ. ಹಾಗೆ ಬೆಟ್ಟದ ಮೇಲೆ ಅಕ್ಕ ಮಹಾದೇವಿಯ ಒಂದು ದೇವಸ್ಥಾನವೂ ಸಹ ಇದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇನ್ನೂ ಅಷ್ಟು ಮಾಹಿತಿಯನ್ನು ಭಾಗ 2ರಲ್ಲಿ ನಿಮಗೆ ತಿಳಿಸುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.